ಪ್ರಿಯ ವೀಕ್ಷಕರೇ, ಶಂಕರ ವಾಹಿನಿಗೆ ಹಾರ್ದಿಕ ಸ್ವಾಗತ. ಇಂದಿನ ವಿಶೇಷ ಸಂಚಿಕೆಯಲ್ಲಿ ಅಖಂಡ ಬ್ರಹ್ಮಾಂಡದಲ್ಲಿ ಕಾಲಬ್ರಹ್ಮ ಕಾಲಜ್ಞಾನಿಯಾದ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರೂಜಿಯಾದ ಪರಮ ಪೂಜ್ಯ ಶ್ರೀ ಕಿರಣ್ ಕುಮಾರ್ ಗುರೂಜಿಯವರ ಸ್ಫೋಟಕ ಭವಿಷ್ಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಈ ಹಿಂದೆ ಕರ್ನಾಟಕ ವಿಧಾನಸಭೆ ಎಲೆಕ್ಷನ್ನಲ್ಲಿ ಅಂದರೆ 2023ರಲ್ಲಿ ಲೋಕಸಭಾ ಎಲೆಕ್ಷನ್ ಬಗ್ಗೆ ಕಣ್ಣು ಕಟ್ಟುವ ಹಾಗೆ ಸ್ಪಷ್ಟವಾಗಿ ಭವಿಷ್ಯವನ್ನು ನುಡಿದಿದ್ದರು. ಲೋಕಸಭಾ ಎಲೆಕ್ಷನ್ನಲ್ಲಿ ನೆಕ್ ಟು ನೆಕ್ ಫೈಟ್ ಆಗುತ್ತೆ ಅಂತ ಹೇಳಿದರು. ಅಂದರೆ ಜಿದ್ದಿನ ಪ್ರತಿಸ್ಪರ್ಧೆಯ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು. ಯಾರಿಗೂ ಕೂಡ ಬಹುಮತ ಬರದೆ ಮತ್ತೆ ನರೇಂದ್ರ ಮೋದಿಯವರೇ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಅಂತ ಸಾರಿ ಸೋಷಿಯಲ್ ಮೀಡಿಯಾ ಟಿವಿ ಚಾನೆಲ್ನಲ್ಲಿ ಹೇಳಿದ್ದರು. ಈಗ ಅದೇ ರೀತಿ ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಣ್ತಿದ್ದೀವಿ. ಈಗ ನಮ್ಮ ನೆಚ್ಚಿನ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿಯವರು ಜೂನ್ 8ರಂದು ಅಧಿಕಾರ ಸ್ವೀಕರಿಸುತ್ತಿದ್ದಾರೆ. ಇದು ಕಿರಣ್ ಕುಮಾರ್ ಗುರೂಜಿಯವರ ಅಕ್ಯುರೇಟ್ ಕಾಲಜ್ಞಾನದ ನುಡಿ. ಬನ್ನಿ, ಕಿರಣ್ ಕುಮಾರ್ ಗುರೂಜಿಯವರು ಅಂದು ಏನು ಹೇಳಿದ್ದರು ಅಂತ ಪುನಃ ನೋಡೋಣ ಬನ್ನಿ. ಒಂದು ವಿಸ್ತಾರವಾಗಿ 2024 ಸಂಚಿಕೆ ಬಗ್ಗೆ ಪ್ರಿಡಿಕ್ಷನ್ ಮಾಡೋಕ್ಕೆ ಒಂದು ಪ್ರಯತ್ನ ಪಡ್ತೇನೆ. ಆದರೆ ಕೇಂದ್ರದಲ್ಲಿ ಬರೋದು ಬಿಜೆಪಿ ಗವರ್ಮೆಂಟೇ ಬರೋದು, ಅದು ಬಿಜೆಪಿಯವರೇ ಆಡಳಿತ ನಡೆಸುವುದು. ನೆಕ್ ಟು ನೆಕ್ ಫೈಟ್ ಆಗುತ್ತೆ. ಆ ಫೈಟಲ್ಲಿ ಗೆಲ್ಲೋದು ಬಿಜೆಪಿ ಸರ್ಕಾರವೇ ಮತ್ತು ಅದರಲ್ಲಿ ಸಾವು ನೋವುಗಳು ಆಗುತ್ತೆ. ಆದಾಗಲೂ ಕೂಡ ಅಧಿಕಾರ ಚುಕ್ಕಾಣಿ ಹಿಡಿಯುವುದೇ ಬಿಜೆಪಿ ಸರ್ಕಾರ. ಇದು ಶತಸಿದ್ಧ, 100ಕ್ಕೆ 100ರಷ್ಟು ಗ್ಯಾರಂಟಿ ನಡೆಯುತ್ತೆ. ವಿಶೇಷವಾಗಿ ಇನ್ನೊಂದು